ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ SK ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡಿದ್ದೀನಿ. ಇವತ್ತು ನಾನು ಸ್ವಲ್ಪ RR ಗೋಲ್ಡ್ ಪ್ಯಾಲೆನ್ಸಿಗೆ ಹೋಗಬೇಕು. ಯಾಕಂತಂದರೆ ನನ್ನ ಜ್ಯುವೆಲ್ರಿ ಕಾರ್ಡ್ದು ಕ್ಲೋಸ್ ಆಗಿದೆ. ಸೊ ಅದ್ರದ್ದು ಸ್ವಲ್ಪ ವಿಚಾರಿಸ್ಕೊಂಬರ್ಬೇಕು. ಈ ತಿಂಗಳೇ ಜ್ಯುವೆಲ್ರಿ ತೊಗೋಬೋದಾ ಅಥವಾ ನೆಕ್ಸ್ಟ್ ಮಂತಲ್ಲಿ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ತಿಳ್ಕೊಬೇಕು. ಜೊತೆಗೆ ಏನಾದ್ರೂ ಅದು ಈ ತಿಂಗಳಲ್ಲೇ ಕೊಡ್ತೀವಿ ಅಂತಂದರೆ ನಾನು ಏನಾದ್ರೂ ಜ್ಯುವೆಲ್ರಿ ಬೈ ಮಾಡೋಣ ಅಂತ. ಸೊ ಏನು ಜ್ಯುವೆಲ್ರಿ ತೊಗೋತೀನಿ ಏನು ಅನ್ನೋದೆಲ್ಲ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಯ್ಸು ಸ್ವಲ್ಪ ಡಲ್ಲಾಗಿದೆ, ಯಾಕಂದರೆ ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಕರೆಕ್ಟಾಗಿ ಟೈಮ್ 11:15 ಆಗಿದೆ. ಆಚೆ ಹೋಗಿದ್ವಿ, ಅಲ್ಲಿಂದ ಬಂದು ವಿಡಿಯೋ ಎಡಿಟ್ ಮಾಡಿ ಸೊ ಅದನ್ನೆಲ್ಲ ವಾಯ್ಸ್ ಕೊಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು, ತುಂಬ ಟಯರ್ಡ್ ಆಗಿತ್ತು ಇವತ್ತು. ಸೊ ಹಾಗಾಗಿ ಸ್ವಲ್ಪ ವಾಯ್ಸು ಸ್ಲೋ ಬರ್ತಿದೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಹಾಗೆ ಇವತ್ತು ಒಂದು ವಿಚಾರನೂ ಕೂಡ ನಿಮ್ಗಳ ಮುಂದೆ ಶೇರ್ ಮಾಡ್ಕೋತೀನಿ. ನನ್ನ ಹೊಸ ಚಾನಲ್ನಲ್ಲಿ ಹೇಳಿದ್ದೆ ಏನು ಅನ್ನೋದು. ಸೊ ಹಳೆ ಚಾನಲ್ನಲ್ಲಿ ಹೇಳಿಲ್ಲ. ಯಾರೆಲ್ಲ ನನ್ನ ಹಳೆ ಚಾನಲ್ನ ವಿಡಿಯೋ ನೋಡ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಒಂದು ಮಾಹಿತಿ ಸಿಕ್ತಂಗೆ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಮಾಹಿತಿನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ಏನು ವಿಷಯ ಅಂತ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಬೆಳಗ್ಗೆನೇ ಟೀ ಮತ್ತು ಹಾಲು ತೊಗೊಂಡಿದ್ದೀನಿ, ಹಾಗೆ ಜೊತೆಗೆ ಬ್ರೆಡ್ಡು. ಸೊ ಟೀ ಕುಡ್ದಾದ್ಮೇಲೆ ನೆಕ್ಸ್ಟು ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ಆಲೂಗಡ್ಡೆ ಬೇಯಲಿಕ್ಕೆ ಇಟ್ಟಿದ್ದೀನಿ, ಒಂದು 2ರಿಂದ 3. ಅದ್ರ ಜೊತೆಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ದೋಸೆ ಸ್ವಲ್ಪ ಅದು ಉಬ್ಬಿ ಬಂದಿಲ್ಲ, ಸರಿ ಬಂದಿಲ್ಲ. ಈ ಪಾತ್ರೆಯಲ್ಲಿ ಅಷ್ಟಾಗಿ ಸರಿ ಬರಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಬಿಸಿನೀರನ್ನ ಒಂದು ಗ್ಲಾಸಷ್ಟು ಬಿಸಿನೀರನ್ನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕುದಿ ಬರಬೇಕು. ಆ ಕುದಿ ಬಂದಿರೋ ನೀರನ್ನ ನಾವು ರುಬ್ಬಿರ್ತೀವಲ್ಲ ಆ ಹಿಟ್ಟೊಳಗಡೆ ಹಾಕ್ಬಿಟ್ಬಿಟ್ರೆ ಒಂದು 5ರಿಂದ 10 ನಿಮಿಷದೊಳಗಡೆ ಚೆನ್ನಾಗಿ ಇಟ್ಟು ಮೇಲ್ಗಡೆ ಉಬ್ಬಿ ಬರುತ್ತೆ. ಸೊ ಆವಾಗ ದೋಸೆ ಅಥವಾ ಇಡ್ಲಿ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ನಾನು ನೀರನ್ನ ಹಾಕೋತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ, ಇದು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಸೊ ನನಗೂ ಯಾರೋ ಒಬ್ಬರು ಹೇಳಿದರು, ಅದನ್ನು ಟ್ರೈ ಮಾಡಿದೆ. ಸೊ ಅದು ವರ್ಕ್ ಆಗುತ್ತೆ. ಸೊ ಈ ಥರ ಫುಲ್ಲು ಎಲ್ಲ ನೀರನ್ನ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು. ಅದೇ ರೀತಿ ನೀಟಾಗಿ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಆಯಿತು. ಚೆನ್ನಾಗಿ ನಾರ್ಮಲಿ ನಮಗೆ ದೋಸೆ ಸರಿ ಯಾವ ರೀತಿ ಉಬ್ಬಿ ಬರುತ್ತೆ ಆ ರೀತಿಯೇ ಚೆನ್ನಾಗಿ ಬರುತ್ತೆ. ಹಾಗೆ ದೋಸೆನೂ ಕೂಡ ತುಂಬ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಬರುತ್ತೆ. ಇಡ್ಲಿ ಮಾಡ್ಕೊಳ್ಳೋದಾದ್ರೂ ಅಷ್ಟೇ ತುಂಬ ಸ್ಮೂತಾಗಿ ಬರುತ್ತೆ. ನಾನೊಂದು 10 ನಿಮಿಷ ಬಿಟ್ಬಿಟ್ಟು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀಟಾಗಿ ಬಂದಿದೆ ದೋಸೆನೂ ಕೂಡ. ಯಾವುದೇ ರೀತಿ ಗಟ್ಟಿಯಾಗಿ ಬರಲ್ಲ, ತುಂಬ ಗರಿ ಗರಿಯಾಗಿ ಚೆನ್ನಾಗಿ ನಾರ್ಮಲಾಗಿ ದೋಸೆ ಸರಿ ಉಬ್ಬಿ ಬಂದಾಗ ದೋಸೆಗಳೆಲ್ಲ ಬರುತ್ತಲ್ಲ ಸೊ ಅದೇ ಥರವಾಗಿ ಬರುತ್ತೆ. ಸೊ ಬ್ರೇಕ್ಫಾಸ್ಟಿಗೆ ಕೂಡ ರೆಡಿ ಮಾಡಿಕೊಂಡೆ. ಶೂವರಿಗೆ ಕೂಡ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ. ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಮುಗಿಸಿ ನನ್ನ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ಆಚೆ ಹೋಗಬೇಕು. ನಾನು ಆಲೂಗೆಡ್ಡೆ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಸೊ ನಾನು ದೋಸೆ ತಿನ್ನಲ್ಲ ಅಷ್ಟಾಗಿ, ಅದಕ್ಕೋಸ್ಕರ ಅವರು ಪಲ್ಯ ಇತ್ತಲ್ಲ ಪಲ್ಯನೇ ಸಾಕು, ಮತ್ತು ನೀನೇನು ಪಲ್ಯ ಮಾಡ್ಲಿಕ್ಕೆ ಹೋಗ್ಬೇಡ ನಾನು ಒಬ್ಬನಿಗೆ ಅಂತ ಅಂದರು. ಸೊ ಹಾಗಾಗಿ ಆಲೂಗೆಡ್ಡೆ ಪಲ್ಯ ಏನು ಮಾಡಲಿಲ್ಲ, ಸಂಜೆ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಬೀನ್ಸ್ ಪಲ್ಯ ಜೊತೆಗೆ ಬೇಳೆ ಸಾಂಬಾರಿತ್ತು, ಅದ್ರ ಜೊತೆಲಿ ದೋಸೆ ಹಾಕ್ಬಿಟ್ಟು ಕೊಟ್ಟೆ. ನಾನು ದೋಸೆ ತಿನ್ನಲ್ಲ ಅಷ್ಟಾಗಿ, ಸೊ ಹಾಗಾಗಿ ರೈಸ್ ಮಾಡ್ಕೊತೀನಿ ನಾನು. ದೋಸೆ ಮತ್ತು ಉಪ್ಪಿಟ್ಟು ಸ್ವಲ್ಪ ಕಡಿಮೆನೇ ನಾನು ತಿನ್ನೋದು. ಹೆಣ್ಣು ನೋಡ್ತಾ ಇದ್ದೀನಿ ನಾನು ನಿಮಗೆ. ವಯಸ್ಸೆಲ್ಲ ಹೇಳಲ್ಲ. ಅಯ್ಯೋ ನಾಚಕತ್ತೈತೆ ಗಂಡು. ಮಾಯಮ್ಮಯ್ಯೆ ಅಲ್ಲ ಅಲ್ಲ ಅಲ್ಲ, ಏನು ಸ್ಟೈಲು ದರ್ಶನ್. ಇಲ್ಲೋಡಿ ಇವಳು ನೋಡಿ, ಇವಳು ಬಂಡಿ ವಾಂಗಾಳಮ್ಮನ ರೇಂಜಲ್ಲಿ ಓಡಾಡ್ತಾವಳೆ. ಯಾವಾಗ ಡೆಲಿವರಿ ಆಗುತ್ತೆ ಅಂತ. ಬರ ಅಲ್ಲ ಈ ಬಾನಿ. ಹೀಗೆ ತಮಾಷೆಯಾಗಿ ಶಿವರ ಜೊತೆಲಿ ಮತ್ತು ನನ್ನ ತಂಗಿ ಜೊತೆಲಿ ಸ್ವಲ್ಪ ಹೊತ್ತು ಹರಟೆ ಹೊಡೆದೆ. ನಾವು ಕಾರ್ ಮೇಲೆ ತೆಂಗಿನಕಾಯಿ ಬೀಳುತ್ತೆ ಅಂದ್ಬಿಟ್ಟು ನನ್ನ ತಮ್ಮನ ಹತ್ರ ಈ ರೀತಿಯಾಗಿ ನಾನು ಜಾಲರಿ ಹಾಕ್ಸಿದ್ದೆ ಅವ್ನು ಬಂದಾಗ. ಆದರೆ ಅದೇನಾಯಿತು, ಕಾರ್ ಮೇಲೆ ಬಿದ್ದು ಸ್ವಲ್ಪ ಅದು ಡ್ಯಾಮೇಜ್ ಕೂಡ ಆಯಿತು. ಹಾಗಾಗಿ ನಾವು ಕಾರ್ನ ಆ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಈ ಜಾಲರಿನ ರಿಮೂವ್ ಮಾಡ್ತಾ ಇದ್ದೀವಿ. ಸೊ ಅವರು ರಿಮೂವ್ ಮಾಡ್ತಾಯಿದ್ರು, ಅಷ್ಟರೊಳಗೆ ನಾನು ಕೆಳಗೆ ಬಂದು ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟೆ. ನಾಳೆ ಗುರುವಾರ ಆಗಿರೋದ್ರಿಂದ ಪೂಜೆಗೆ ಬೇಗ ರೆಡಿ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂದ್ಬಿಟ್ಟು ಅಡ್ವಾನ್ಸಾಗಿ ದೇವ್ರ ಪಾತ್ರೆನೆಲ್ಲ ತೊಳೆದು ಒರೆಸಿ ಇಟ್ಕೊಂಡ್ಬಿಡ್ತೀನಿ. ಅಷ್ಟರೊಳಗೆ ಮಧ್ಯಾಹ್ನ ಆಗಿತ್ತು. ನಾನು ಇವಾಗ ಒಂದು ಏನಾದರೂ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಷ್ಟರೊಳಗೆ ಸ್ಟ್ರಾಬೆರಿ ಇತ್ತು, ಅದ್ರದ್ದೊಂದು ಮಿಲ್ಕ್ ಶೇಕ್ ಮಾಡ್ಕೊಬೇಡೋಣ ಅಂದ್ಬಿಟ್ಟು ಸ್ಟ್ರಾಬೆರಿ ಮತ್ತು ಮಿಲ್ಕ್ ಬನಾನ ಸೇರಿಸ್ಕೊಂಡು ಒಂದು ಮಿಲ್ಕ್ ಶೇಕ್ ಮಾಡಿಕೊಂಡೆ. ಸೊ ನೋಡ್ತಾ ಇರ್ಬೋದು, ಈ ಸ್ಟ್ರೈನರಿಂದ ನಾನು ಇವತ್ತು ಈ ಸ್ಟ್ರೈನರ್ ಒಳಗಡೆ ಬಾಳೆಹಣ್ಣು ಮತ್ತು
ಸ್ಟ್ರಾಬೆರಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಹಾಲು ಹಾಕ್ಕೊಂಡಿದ್ದೀನಿ. ಅದು ನೀಟಾಗಿ ಸ್ಟ್ರೈನ್ ಆಗಿ ಆಚೆ ಬರುತ್ತೆ. ಸೊ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು 2300. ಲಿಂಕ್ ಕೇಳಿದ್ರಿ, ನಾನಿವತ್ತು ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಯಾರಾದ್ರೂ ಬೈ ಮಾಡೋಂಗಿದ್ರೆ ಬೈ ಮಾಡಿ. ಸ್ವಲ್ಪ ಹೊತ್ತಲ್ಲೇ ನಮ್ಮ ಮಿಲ್ಕ್ ಶೇಕ್ ಕೂಡ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮು ನಾನು ಸ್ಟ್ರಾಬೆರಿದು ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೂ ಕುಡಿದಿದ್ದೂ ಕೂಡ ಫಸ್ಟ್ ಟೈಮು. ಸ್ವಲ್ಪ ಹುಳಿಯಾಗಿತ್ತು, ಆದ್ರೂ ಶುಗರ್ಗೂ ಮತ್ತು ಸಕ್ಕರೆಗೂ ಈಕ್ವಲ್ಲಾಗಿ ಮ್ಯಾಚ್ ಆಯಿತು. ಸೊ ಇಬ್ಬರೂ ಕೂಡ ಜ್ಯೂಸ್ ಕುಡ್ದು ಅಲ್ಲಿಂದ ಹೊರಟ್ವಿ. ನಾವು RR ಗೋಲ್ಡ್ ಪ್ಯಾಲೇಸ್ಗೆ ಸ್ವಲ್ಪ ಹೊತ್ತಲ್ಲೇ ರೀಚ್ ಆದ್ವಿ. ಇವಾಗ ಕಾರ್ಡ್ ಬಗ್ಗೆ ವಿಚಾರಿಸೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟಾಗಿದೆ ಅಮೌಂಟು, ಏನು ಗೋಲ್ಡ್ ರೇಟ್ ಇದೆ ಎಲ್ಲ ಕೇಳೋಣ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಮಾಂಗಲ್ಯ ಚೈನ್ ತಗೊಳ್ಳೋದು ನಮ್ಮದು ಪ್ಲ್ಯಾನ್ ಇತ್ತು. ಸೊ ಮಾಂಗಲ್ಯ ಚೈನ್ ಬದಲಿಗೆ ಈ ಕಾರ್ಡಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟರದ್ದು ಏನಾದರೂ ಜ್ಯುವೆಲ್ರಿ ತೊಗೊಳ್ಳೋಣ ಅಂತ. ಅವರು ನೀವು ಹಾಕಿರೋ ಕಾರ್ಡಿಗೆ 10 ಗ್ರಾಮ್ ಅಷ್ಟು ಜ್ಯುವೆಲ್ರಿ ಬರುತ್ತೆ. ಸೊ ಅದಕ್ಕೂ ಜಾಸ್ತಿ ಬೇಕಂದರೆ ನೀವು ಅಮೌಂಟ್ ಪೇ ಮಾಡಬೇಕು ಅಂತ. ಸೊ ನಾವು ತುಂಬ ಡಿಸೈನ್ಸ್ ಎಲ್ಲ ನೋಡಿದ್ವಿ. ಫೈನಲಾಗಿ ಆ ಕಾರ್ಡಿಗಿಂತ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಟ್ಟೆ ತಗೊಳ್ಳೋಣ ಅಂತಂದ್ಬಿಟ್ಟು ಬೇರೆ ಜ್ಯುವೆಲ್ರಿನ ನಾವು ಬೈ ಮಾಡಿದ್ವಿ. ನೆಕ್ಸ್ಟು ಇದೊಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಅದೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಏನೇನು ಜ್ಯುವೆಲ್ರಿ ತೊಗೊಂಡೆ ಅನ್ನೋದು ನೆಕ್ಸ್ಟು ನಾನು ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಫುಲ್ಲು. ಹಾಗೆ ಎಷ್ಟು ಗ್ರಾಮಿಂದನೂ ಅಲ್ಲಿ ನೆಕ್ಲೆಸ್ ಡಿಸೈನ್ ಇದೆ ಅನ್ನೋದು ಒಂದು ಪುಟ್ಟದಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಕೂಡ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದರಲ್ಲೇ ಎಲ್ಲ ಹಾಕ್ಬಿಟ್ರೆ ಎಲ್ಲ ಫುಲ್ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ನಾನೇನೇನು ತೊಗೊಂಡೆ ಅನ್ನೋದನ್ನು ಕೂಡ ಹೇಳ್ತೀನಿ. ಹಾಗೆ ಎಷ್ಟು ಗ್ರಾಮಲ್ಲಿ ತೊಗೊಂಡೆ ಅನ್ನೋದನ್ನು ಕೂಡ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾವು ಅಲ್ಲಿಂದ ಜ್ಯುವೆಲ್ರಿ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಇವಾಗ ಮೆಜೆಸ್ಟಿಕ್ಕಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಸ್ವಲ್ಪ ನನ್ನ ಡ್ರೆಸ್ನ ಚೇಂಜ್ ಮಾಡೋದಿತ್ತು. ಸೈಜು ಸ್ವಲ್ಪ ವೇರಿಯೇಷನ್ ಇರೋದು ತೊಗೊಂಡಿದ್ದೆ. ಸೊ ಡ್ರೆಸ್ನೆಲ್ಲ ಚೇಂಜ್ ಮಾಡಿಕೊಂಡು ಇವಾಗ ವಿಜಯನಗರದಲ್ಲಿರೋಂಥ ಒಂದು 99 ದೋಸೆ ಕಾರ್ನರು. ಇಲ್ಲಿ ವಿಜಯನಗರದಲ್ಲಿ ಅಂದರೆ ಸ್ಟ್ರೀಟ್ ಫುಡ್ ಅಂದರೆ ಎಲ್ರಿಗೂ ತುಂಬ ಫೇವ್ರೇಟು. ದೋಸೆನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಯೂಶ್ವಲಿ ಒಂದು ಪರ್ಮನೆಂಟ್ ಅಂಗಡಿ ಮಾಡ್ಕೊಂಬಿಟ್ಟಿದ್ವಿ. ಸೊ ಅವ್ರು ಇವತ್ತು ತೆಗ್ದಿರಲಿಲ್ಲ. ಇವತ್ತು ಬೇರೆ ಹತ್ರ ಬಂದ್ವಿ. ಸ್ವೀಟ್ ಕಾರ್ನ್ ಮತ್ತು ಪನ್ನೀರ್ ಮಸಾಲೆ ದೋಸೆ ತೊಗೊಂಡ್ವಿ 2. ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಮನೆಗೆ ಹೋಗಿ ಅಡುಗೆ ಮಾಡಲಿಕ್ಕೆ ಆಗಲ್ಲ, ನೀನು ಇಲ್ಲೇ ಏನಾದರೂ ತಿನ್ಕೊಬಿಡು ಅಂದರು. ಆಫ್ಟರ್ನೂನ್ ಕೂಡ ಏನೂ ತಿಂದಿರಲಿಲ್ಲ. ಒಂದು ಸ್ಟ್ರಾಬೆರಿ ಜ್ಯೂಸ್ ಕುಡಿದು ಹೋಗಿದ್ದಷ್ಟೇ. ಅದಾದಮೇಲೆ ಏನೂ ತಿಂದಿರಲಿಲ್ಲ. ಮತ್ತು ಅಲ್ಲಿ ಜ್ಯುವೆಲ್ರಿ ಶಾಪಲ್ಲಿ 1-2 ಸಲ ಟೀ ಮತ್ತು ಕಾಫಿ ಕೊಟ್ಟರು. ತುಂಬ ಹೊತ್ತು ಅಲ್ಲೇ ಟೈಮ್ ಹಿಡಿತು. ಒಂದು 5 ಅವರ್ ಆದ್ರೂ ಅಲ್ಲೇ ನಾವು ಟೈಮ್ ಕಳೆದಿದ್ದೀವಿ. ಯಾಕಂದರೆ ಅದೇನು ಸ್ಟೋರಿ ಅನ್ನೋದು ನಾಳೆ ಹೇಳ್ತೀನಿ. ಅದೊಂದು ದೊಡ್ಡ ಸ್ಟೋರಿನೇ ಆಗೋಯಿತು. ಸೊ ತುಂಬ ಟಯರ್ಡ್ ಆಗೋಯಿತು. ಕುತ್ಕೊಂಡು ಸಾಕಾಗೋಯಿತು. ಈ ಸಲನೂ ಎಲ್ಲಿ ನನ್ನ ಆಸೆ ನಿರಾಸೆ ಆಗುತ್ತೋ ಅಂತ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು. ಬಟ್ ನಾನು ಹೋಗಿದ್ದ ಕೆಲಸ ಯಾವುದೂ ತೊಂದರೆ ಇಲ್ದಲೇ ಆಯಿತು. ಒಂಥರ ಖುಷಿ ಅನ್ನಿಸ್ತು ನನಗೆ. ನಾನು ಯಾವುದೇ ಒಂದು ಜ್ಯುವೆಲ್ರಿ ತೊಗೊಂಡ್ರೂ ಬುಧವಾರನೇ ಒಂದು ಜ್ಯುವೆಲ್ರಿ ಬರುತ್ತೆ ಮನೆಗೆ. ಹಾಗೆ ನಾನು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೋದ್ರೂ ಅದು ಬುಧವಾರನೇ ಆಗಿರುತ್ತೆ. ಬುಧವಾರ ನನ್ನ ಫೇವ್ರೆಟ್ ದೇವ್ರ ವಾರ, ಗಣೇಶನ ವಾರ. ಸೊ ಹಾಗಾಗಿ ಒಂದು ಖುಷಿ ಇತ್ತು. ಖುಷಿಗೆ ಇದೊಂದು ಚಿಕ್ಕದಾಗಿ ಟ್ರೀಟ್ ಕೊಡಿಸಿದ್ರು ಶಿವು ಅವರು. ಹಾಗೆ ಒಂದು ವಿಷಯ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಏನು ಅಂತಂದರೆ ತುಂಬ ಜನ ನೀವು ಅರ್ನಿಂಗ್ ಮಾಡ್ತಾಯಿದ್ದೀರಾ, ಫೇಸ್ಬುಕ್ಕಲ್ಲಿ ದುಡ್ಡು ಬರ್ತಾಯಿದೆಯಾ, ಯೂಟ್ಯೂಬಲ್ಲಿ ಬರ್ತಾಯಿದೆಯಾ ಅಂದರು. ಯೂಟ್ಯೂಬಲ್ಲಿ ಬರ್ತಾಯಿತ್ತು, ಬಟ್ ಇವಾಗ ಓಲ್ಡಲ್ಲಿದೆ. ಬಟ್ ಫೇಸ್ಬುಕ್ಕಲ್ಲಿ ಇನ್ನೂ ಅರ್ನಿಂಗ್ ಶುರುವಾಗಿಲ್ಲ, ಬಟ್ ಮಾನಿಟೈಸೇಷನ್ ಆನ್ ಆಗಿದೆ. ಸೊ ಯಾರೆಲ್ಲ ನೀವು ಫೇಸ್ಬುಕ್ನ ಯೂಸ್ ಮಾಡ್ತಿದ್ದೀರಾ, ಸೊ ರೀಲ್ಸ್ ಹಾಕಿ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳಿ. ತುಂಬ ಬೇಗ ವ್ಯೂಸ್ ಹೋಗುತ್ತೆ. ಫೇಸ್ಬುಕ್ಕಲ್ಲಿ ಸ್ವಲ್ಪ ಯೂಟ್ಯೂಬಿಗಿಂತ ಬೇಗ ಗ್ರೋ ಆಗ್ಬೋದು. ತುಂಬ ಚೆನ್ನಾಗಿದೆ ಆ ಪ್ಲ್ಯಾಟ್ಫಾರಮ್ಮು, ಯೂಸ್ ಮಾಡ್ಕೊಳ್ಳಿ. ಯಾರಾದ್ರೂ ಫೇಸ್ಬುಕ್ ಯೂಸ್ ಮಾಡ್ತಾಯಿದ್ರೆ ಸುಮ್ಮನೆ ವೇಸ್ಟಾಗಿ ವಿಡಿಯೋಸು ಫೋಟೋಸ್ ಹಾಕೋದ್ರ ಬದಲು ಸೊ ಅದರದ್ದೇ ಆದಂಥ ಒಂದು ಪ್ರೊಸೀಜರ್ನ ಫಾಲೋ ಅಪ್ ಮಾಡಿಕೊಂಡು ವಿಡಿಯೋಸ್ ಹಾಕಿ. ಖಂಡಿತವಾಗ್ಲೂ ಅದರಲ್ಲಿ ಬೇಗ ಸಕ್ಸಸ್ ಸಿಗುತ್ತೆ. ಯೂಟ್ಯೂಬ್ಗಿಂತ ಅತಿ ಬೇಗ ಅದರಲ್ಲಿ ಸಕ್ಸಸ್ ಸಿಗುತ್ತೆ. ಅದ್ರ ಬಗ್ಗೆ ಮತ್ತೆ ಯಾವಾಗಲಾದ್ರೂ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರೋ ವಿಡಿಯೋ ಹಾಕ್ತಾಯಿದ್ದೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.